ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯದಂತೆ ಮುಕ್ತಾಯಗೊಂಡಿದ್ದು, ಇದೀಗ ದೊಡ್ಡಗೌಡರ ಸೊಸೆಯಾಗಿರ್ತಕ್ಕಂಥ ಅನಿತಾ ಕುಮಾರಸ್ವಾಮಿ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಒಮ್ಮೆ ಮಾತನಾಡಿಸೋಣ. ಅವರು ತಮ್ಮ ಅತ್ತೆಯವರು ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರು ಮತ್ತು ಇವತ್ತಿನ ವಿಧಿವಿಧಾನಗಳು ಯಾವ ರೀತಿಯಲ್ಲಿ ನಡೆದು ಅನ್ನೋದನ್ನು ಮೇಡಮ್. ನಿಜ, ಭಾಳ ಜನ ನಮ್ಮ ಅತ್ತೆಯವರ ಅಭಿಮಾನಿಗಳು ಇವತ್ತಿನ ದಿವಸ ಬಂದು ದರ್ಶನವನ್ನು ಪಡೆದರು, ಕೊನೆಯ ಅಂತಿಮ ದರ್ಶನವನ್ನು. ಅವರು ಒಂದು ರೀತಿಯ ಮಾರ್ಗದರ್ಶಕರಾಗಿದ್ದರು ಎಲ್ರಿಗೂ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮ್ಲಿಯಲ್ಲಿ, ನಮ್ಮ ಕುಟುಂಬದಲ್ಲಿ. ನಮ್ಮ ಮಾವನವರು ರಾಜಕೀಯದಲ್ಲಿ ಬ್ಯುಸಿ ಇದ್ರೇನು ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ತೋರ್ತಾ ಇದ್ದಿದ್ದು ನಮ್ಮ ಅತ್ತೆಯವರೇ. ಹಾಗಾಗಿ ಎಲ್ಲ ವಿಷಯಗಳಲ್ಲೂ ಅವರು ನಮಗೆ ಒಂದು ಸಲಹೆಗಳನ್ನು ಕೊಡ್ತಾಯಿದ್ರು. ನಮ್ಮನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಮೊಮ್ಮಕ್ಕಳು, ವಿಶೇಷವಾಗಿ ಮೊಮ್ಮಕ್ಕಳನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾಯಿದ್ರು. ಕುಮಾರಸ್ವಾಮಿ ಅವ್ರಿಗೆ ಅವ್ರ ತಾಯಿ ಬಗ್ಗೆ ಭಾಳ ಪ್ರೀತಿ ಇತ್ತು. ಅವ್ರ ಬಗ್ಗೆನೇ ಹೆಚ್ಚು ಅಟ್ಯಾಚ್ಮೆಂಟು. ಅವ್ರ ಜೊತೇಲಿ ಕೂತ್ಕೊಂಡು ಅರ್ಧ ಗಂಟೆ 1 ಅವರು ಹರಟೆ ಹೊಡೆಯೋದು ಎಲ್ಲ ಭಾಳ ಸಂತೋಷ ಕೊಡ್ತಿತ್ತು ಅವ್ರಿಗೆ. ಅವ್ರ ತಾಯಿ ಜೊತೇಲಿ ಭಾಳ ಆತ್ಮೀಯವಾಗಿದ್ದರು. ಇವಾಗ ಅವ್ರಿಗೆ ಭಾಳ ದುಃಖ ಆಗಿದೆ ಅವರಿಗೆ. ನನಗೂ ಅಷ್ಟೇ, ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಮಾಡಬೇಕು, ಹೀಗೆ ಇರಬೇಕು ಅಂಥೇಳಿ ಭಾಳ ಸಲಹೆಗಳನ್ನ ಕೊಡ್ತಾಯಿದ್ರು. ಅದೆಲ್ಲ ಮಿಸ್ ಮಾಡ್ಕೋತೀವಿ. ಇವಾಗ ಯಾವುದೆಲ್ಲ ರೀತಿಯಾಗಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಾಗಿ ನಡೆದು ಮೇಡಮ್? ಅಂದರೆ ಈಗ ಹಬ್ಬಗಳಲ್ಲಿ ಇರ್ಬೋದು, ಈ ರೀತಿಯ ಒಂದು ನೈವೇದ್ಯವನ್ನು ಮಾಡಬೇಕು, ಈ ರೀತಿ ಮಾಡಬೇಕು, ಇನ್ಯಾರನ್ನೋ ಪೂಜಾರನ್ನು ಕರೆಸೋ ವಿಷಯದಲ್ಲಾಗಲಿ ಪ್ರತಿಯೊಂದು ವಿಷಯದಲ್ಲೂ ಸಲಹೆಗಳನ್ನು ಕೊಡ್ತಾಯಿದ್ರು ನಮಗೆ. ಹಾಗೇ ನಮ್ಮ ನಿಖಿಲ್ಗೆ ಮದುವೆ ಮಾಡುವಾಗಲೂ ಅಷ್ಟೇ ಅವರು ಹುಡುಗಿ ನೋಡೋದಕ್ಕಾಗಲಿ, ಫೋಟೋ ನೋಡೋದಾಗಲಿ, ಅಥವಾ ಮನೆತನದ ಬಗ್ಗೆ ವಿಚಾರಣೆ ಮಾಡೋದಾಗಲಿ ಪ್ರತಿಯೊಂದನ್ನು ಮಾಡಿ, ಇಲ್ಲ ಒಳ್ಳೆ ಹುಡುಗಿ ತರಬೇಕು ನಮ್ಮ ನಿಖಿಲ್ಗೆ ಅಂತೇಳಿ ಅವರು ಭಾಳ ಒಂದು ಆಸಕ್ತಿ ತೋರಿಸ್ತಾಯಿದ್ರು ಆ ಟೈಮಲ್ಲಿ. ಆಮೇಲೆ ನನ್ನ ಮೊಮ್ಮಗನ ಬಗ್ಗೆ ಭಾಳ ಪ್ರೀತಿ ಇತ್ತು, ಅವಿಯಾನ್ ಬಗ್ಗೆ. ಒಳ್ಳೆ ಮೊಮ್ಮಗನ್ನ ಪಡೆದಿದ್ಯಾ ನೀನು ಅಂತೇಳಿ ಹೇಳ್ತಾಯಿದ್ರು. ಇವತ್ತು ಏನು ಚೆನ್ನಮ್ಮ ಅವರು ನಮ್ಮ ನಡುವೆ ಇಲ್ಲ, ಆ ಒಂದು ದುಃಖ ಕೇವಲ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಎಲ್ರಿಗೂ ಕಾಡ್ತಾ ಇದೆ. ಯಾಕಂತಂದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಜನ ಮುಗಿಬಿದ್ದು ಹಳ್ಳಿಗಳಲ್ಲಿ ಕೂಡ ಸರತಿ ಸಾಲಲ್ಲಿ ನಿಂತು ದರ್ಶನವನ್ನು ಪಡ್ಕೊಂಡಿದ್ದಾರೆ ಮೇಡಮ್. ಆ ಒಂದು ನೋವು ತಮಗೆ ಯಾವ ರೀತಿ ಕಾಡ್ತಾ ಇದೆ ಮೇಡಮ್? ಅವರು ಇತ್ತೀಚೆಗೆ ಮಹಿಳೆಯರು ಹೆಚ್ಚಾಗಿ ಪ್ರೊಫೆಷನ್ ಬಗ್ಗೆನೇ ಗಮನ ಕೊಡ್ತಾರೆ. ಅಂದರೆ ಅದು ತಪ್ಪು ಅಂತ ನಾನು ಹೇಳಲ್ಲ. ಪ್ರೊಫೆಷನ್ ಜೊತೆಗೆ ಮನೆ ಕಡೆನೂ ಅಷ್ಟೇ ಗಮನ ಕೊಡಬೇಕಾಗತ್ತೆ. ನಮ್ಮ ಅತ್ತೆಯವರು ಅಪ್ಪಟ ಗೃಹಿಣಿ. ಅವರು ಒಂಥರ ಏನು ಹೇಳ್ತಾರೆ, ರೋಲ್ ಮಾಡೆಲ್ ಅಂತೇಳಿ ಹೇಳ್ಬೋದು. ಆಗಿನ ಕಾಲದಲ್ಲಿ ಅವರು ಚೆನ್ನಾಗಿ ಎಲ್ಲ ನಮ್ಮ ಮಾವನವ್ರಿಗೆ ಸಹಕಾರವನ್ನು ಕೊಟ್ಟು ಅವರು ರಾಜಕೀಯವಾಗಿ ಬೆಳೆಯೋದಕ್ಕೂ ಭಾಳ ಸಹಕಾರ ನೀಡಿದ್ದಾರೆ. ಮಕ್ಕಳನ್ನೆಲ್ಲ ಅವರೇ ಜವಾಬ್ದಾರಿ ತಗೊಂಡು ನಮ್ಮ ಮಾವನವ್ರಿಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಇಲ್ದಂಗೆ ಎಲ್ಲನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಯಿದ್ರು. ಇವತ್ತು ಪೂಜೆ 4 ಗಂಟೆ ಒಳಗಡೆ ಮುಗಿಯುತ್ತೆ ಅಂತ ಹೇಳಿದ್ರು, ಆದರೆ ಎಲ್ಲದೂ ಮುಗಿಯೋದು, ಅಲ್ಲಿಂದ ತೆಗೆಯೋದು ಕೂಡ ಲೇಟ್ ಆಯಿತು, ಇಲ್ಲಿ ಪೂಜೆ ಮುಗಿಸೋದು ಕೂಡ ತಡ ಆಯಿತು. ಇಲ್ಲಿ ಅಂತಿಮ ವಿಧಿವಿಧಾನಗಳು ಯಾವ ರೀತಿಯಾಗಿ ನಡೆದು ಮೇಡಮ್? ಅಂತಿಮ ವಿಧಿವಿಧಾನಗಳು ಎಲ್ಲ ನಮಗೆ ಸಮಾಧಾನಕರವಾಗಿತ್ತು. ಭಾಳ ಜನ ನಮ್ಮ ನಮ್ಮ ಕುಟುಂಬದ ಹಿತೈಷಿಗಳು ಎಲ್ಲ ಭಾಗಿಯಾಗಿದ್ದರು. ಹಾಗೂ ನೀವು ಕೂಡ ಎಲ್ಲ ಮೀಡಿಯಾದವರು ಎಲ್ಲ ಸಹಕಾರ ನೀಡಿದ್ದೀರಿ. ಎಲ್ಲ ಸ್ವಲ್ಪ ಹೆಚ್ಚಿಗೆ ಟೈಮ್ ತೊಗೊಂಡ್ರೇನೋ ಎಲ್ಲ ಸಮಾಧಾನಕರವಾಗಿ ಆಯಿತು. ಇವಿಷ್ಟು ಅನಿತಾ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಹಾಸನ.